ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ 13/7/2025 KPSC ಅವರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದರು. ಸೊ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ನ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಯಾರೆಲ್ಲ ಚೆಕ್ ಮಾಡಿಲ್ಲ, ನೀವು ಚಾನಲ್ ಓಪನ್ ಮಾಡಿ ಅದರಲ್ಲಿ ಪ್ಲೇಲಿಸ್ಟಲ್ಲಿ ಆನ್ಸರ್ ಕೀ ಪ್ಲೇಲಿಸ್ಟ್ ಅಂಡರಲ್ಲಿ ಈ ವಿಡಿಯೋಗಳನ್ನು ವೀಕ್ಷಿಸ್ಬೋದು. ಸೊ ಇನ್ನೂ ಯಾರು ಸ್ಕೋರ್ ಚೆಕ್ ಮಾಡ್ಕೊಂಡಿಲ್ಲ, ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ವಿಡಿಯೋಸ್ ನೋಡಿ ಸ್ಕೋರ್ ಚೆಕ್ ಮಾಡ್ಕೊಂಡು ಬನ್ನಿ. ಆವಾಗ ನಿಮಗೆ ಈ ಕಟ್ ಆಫ್ ಪ್ರೆಡಿಕ್ಷನ್ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ಸೊ ಈ KPSC ಗ್ರೂಪ್ ಸಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಬಂದು 50 ಪೋಸ್ಟ್ಗಳಿಗೆ ಕಂಡಕ್ಟ್ ಮಾಡಲಾಗಿತ್ತು. ಓಕೆ, ಸೊ 50 ಪೋಸ್ಟ್ ಕಂಡಕ್ಟ್ ಮಾಡಲಾಗಿತ್ತು. ಲಾಸ್ಟ್ ಟೈಮ್ ಇದು ಎಕ್ಸಾಮ್ ಬಂದು 2015-16 ನಡೆದಿತ್ತು ಫಾರ್ 30 ಪೋಸ್ಟ್. ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಮಾತಾಡ್ತೀನಿ ಮುಂದೆ ವಿತ್ ಡೇಟಾ. ಸೊ ಈ ವಿಡಿಯೋದಲ್ಲಿ ಆ್ಯಸ್ ಐ ಟೋಲ್ಡ್ ಕಟ್ ಆಫ್ ಪ್ರೆಡಿಕ್ಷನ್ಸ್ ಇರುತ್ತೆ. ಹೇಗೆ ಅಂದರೆ ಬೇಸ್ಡ್ ಆನ್ ಪಾಸ್ಟ್ ಟ್ರೆಂಡ್ಸ್. ಓಕೆ, ಪಾಸ್ಟ್ ಎಕ್ಸಾಮ್ ಹೇಗೆ ನಡೆದಿತ್ತು, ಅದ್ರದ್ದು ಕಟ್ ಆಫ್ ಎಷ್ಟಿತ್ತು ಆ ಬೇಸಸ್ ಮೇಲೆ, ಜೊತೆಗೆ ಈ ಸರಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ, ಪೋಲ್ ಮಾಡಿದ ಬೇಸ್ ಮೇಲೆ ಪೋಲ್ ರಿಸಲ್ಟ್ಸ್ ಏನಿತ್ತು, ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಏನಿತ್ತು. ಸೊ ಹೀಗೆ ಹಲವಾರು ಫ್ಯಾಕ್ಟರ್ಸ್ ಎಲ್ಲನೂ ಕನ್ಸಿಡರ್ ಮಾಡಿ ನಾವು ಕಟ್ ಆಫ್ ಪ್ರೆಡಿಕ್ಷನ್ನ ಮಾಡಬೇಕಾಗುತ್ತೆ. ಸೊ ಏನೇನು ಡೇಟಾ ಸೋರ್ಸಸ್ ಯೂಸ್ ಮಾಡಿದ್ದೀವಿ ಇದೊಂದು ಕಟ್ ಆಫ್ ಪ್ರೆಡಿಕ್ಷನ್ಗೆ ಅಂತಂದರೆ, ಫಸ್ಟ್ ನಾನು ಹೇಳಿದ ಹಾಗೆ ಲಾಸ್ಟ್ ಟೈಮ್ ಎಕ್ಸಾಮ್ ಒಂದು 2015-16 ನಡೆದಿತ್ತು. ಆವಾಗ ಟೋಟಲ್ 33 ಪೋಸ್ಟ್ಗಳಿಗೆ ಎಕ್ಸಾಮ್ ಕರೆದಿದ್ರು. ಆ 33 ಪೋಸ್ಟಲ್ಲಿ 20 ಪೋಸ್ಟ್ ಬಂದು ಈ ಉಳಿಕೆ ಮೂಲರಿಂದ RPC ಅವರಿಗಿತ್ತು, ಇನ್ನು 13 ಪೋಸ್ಟ್ ಬಂದು HK ಅವರಿಗಿತ್ತು. ರೈಟ್. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಡೇಟಾ ಏನಂದರೆ ಟೋಟಲ್ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು, ಎಷ್ಟು ಅಟೆಂಡೆನ್ಸ್ ಇತ್ತು ಅನ್ನೋದನ್ನು ಎಷ್ಟೊಂದು ನ್ಯೂಸ್ ಪೇಪರಲ್ಲಿ ಕೂಡ ಸರ್ಚ್ ಮಾಡಿದೆ. ನನ್ನ ಕಣ್ಣಿಗೆ ಬಿದ್ದಿಲ್ಲ ಯಾವುದು ಡೇಟಾ ಕರೆಕ್ಟಾಗಿ. ಸೊ ಅಫಿಷಿಯಲ್ ಡೇಟಾ ಇಲ್ಲದೆ, ತಪ್ಪು ಮಾಹಿತಿ ಕೊಡೋಕ್ಕೆ ಇಷ್ಟ ಇಲ್ಲದೇ ಅದನ್ನು ಬ್ಲ್ಯಾಂಕ್ ಬಿಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಅಕ್ಯುರೇಟ್ ಅಫಿಷಿಯಲ್ ಡೇಟಾ ಗೊತ್ತಿದ್ದರೆ ಎಷ್ಟು ಜನ ಅಪ್ಲೈ ಮಾಡಿದ್ರು, ಎಷ್ಟು ಜನ ಅಟೆಂಡ್ ಆಗಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರಿಂದ ಯಾರು ಈ ವಿಡಿಯೋ ನೋಡ್ತಿರ್ತಾರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಥಿಂಗ್ ಏನು ಕನ್ಸಿಡರ್ ಮಾಡಿರೋದು ಅಂದರೆ, ಈ 4,000ಕ್ಕೂ ಹೆಚ್ಚು ಜನ ವೋಟ್ ಮಾಡಿರುವಂತಹ ಪೋಲ್ ರಿಸಲ್ಟ್ ಬಗ್ಗೆ. ಸೊ ಅದರಲ್ಲಿ ಬಿಲೋ 100 ಎಷ್ಟಿತ್ತು, 100 to 120 ಎಷ್ಟಿತ್ತು, 120 to 130 ಎಷ್ಟಿತ್ತು, ಹೀಗೆ ಎಷ್ಟು ಜನ ಯಾವುದಕ್ಕೆ ವೋಟ್ ಮಾಡಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ಕೂಡ ಒಂದು ಆಧಾರದ ಮೇಲೆ ಈ ಕಟ್ ಆಫ್ ಪ್ರೆಡಿಕ್ಷನ್ನ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ಫ್ಯಾಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಇಲ್ಲದೇ ಎಲ್ಲ ಫ್ಯಾಕ್ಟರ್ಸೂ ಒಂದು ಆ್ಯಾವ್ರೇಜಲ್ಲಿ ಕನ್ಸಿಡರ್ ಮಾಡಿ ಮೋಸ್ಟ್ ಅಕ್ಯುರೇಟ್ ಕಟ್ ಆಫ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಇವಾಗ ನಾವು ನೆಕ್ಸ್ಟ್ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಇಲ್ಲಿ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, 2015-16 ಎಕ್ಸಾಮ್ ನಡೆದಾಗ ಕಟ್ ಆಫ್ ಬಂದು ಮ್ಯಾಕ್ಸಿಮಮ್ GM ಅವರಿಗಿತ್ತು, ಅದು ಬಂದು 50%. ಅವಾಗೆಲ್ಲ ಎಕ್ಸಾಮ್ 400 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಿದ್ದಾರೆ. ಸೊ 50.63% ಇಸ್ ದ ಹೈಯೆಸ್ಟ್ ಆ ಟೈಮಲ್ಲಿ 2015-16. ಸೊ ಲೋಯೆಸ್ಟ್ ಕಟ್ ಆಫ್ ಬಂದು 25.38% ಇದೆ, ಅದು 101.50 ಮಾರ್ಕ್ಸ್ಗೆ SC ವಿಮೆನ್ಗೆ. ಓಕೆ, ಸೊ ನಾವು ಇವಾಗ ಹೈಯೆಸ್ಟ್ ಕಟ್ ಆಫ್ ನೋಡೋದಾದರೆ ಅದು ಬಂದು 50% ಇತ್ತು ಅಂದಾಜಲ್ಲಿ. ರೈಟ್. ಸೊ ಇವಾಗ ನೆಕ್ಸ್ಟ್ ಥಿಂಗ್ ಅಂದರೆ, ಅದೇ HK ಅವ್ರಿಗೆ ಬಂದರೆ, ಇಷ್ಟೊತ್ತು ಮಾತಾಡಿರೋ ಕಟ್ ಆಫ್ ಬಂದು RPC ಅವ್ರಿಗೆ. HK ಅವ್ರಿಗೆ ಬಂದರೆ ನಾನು ಹೇಳಿದೆ 13 ಪೋಸ್ಟ್ ಇತ್ತು ಲಾಸ್ಟ್ ಟೈಮ್ ಅಂತ. ಸೊ ಅದರಲ್ಲಿ ಹೈಯೆಸ್ಟ್ ಕಟ್ ಆಫ್ ಬಂದು ಎಷ್ಟಿತ್ತು ಅಂತಂದರೆ 41.38% ಇತ್ತು ಜನರಲ್ ಮೆಡಿಟ್ ರೂರಲ್ ಅವ್ರಿಗೆ. ಓಕೆ, 165 ವಾಸ್ ದ ಮಾರ್ಕ್ಸ್ ಫಾರ್ 400. ಸೊ ಇದು ನೋಡಿದರೆ ನಿಮಗೇನು ಅನಿಸುತ್ತೆ, ಓಕೆ ಇಷ್ಟು ಕಮ್ಮಿ ಕಟ್ ಆಫ್ ನಿಂತಿತ್ತಾ ಅಂತ ಅನಿಸುತ್ತೆ. ಬಟ್ ನೀವು ಗಮನಿಸಿದ್ರೆ ಆ ಟೈಮಲ್ಲಿ 10 ವರ್ಷದ ಕೆಳಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಇಷ್ಟೊಂದು ಯಾರು ಫೋಕಸ್ಡ್ ಇರಲಿಲ್ಲ. ಓಕೆ, ಅವೇರ್ನೆಸ್ ಕೂಡ ಕಮ್ಮಿ ಇತ್ತು, ಪಾರ್ಟಿಸಿಪೆಂಟ್ಸ್ ಕೂಡ ಅಷ್ಟು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರಲಿಲ್ಲ, ರಿಸೋರ್ಸಸ್ ಶಾರ್ಟೇಜ್ ಇತ್ತು ಅಂದ್ಕೊಳ್ಳಿ, ಅಥವಾ ಇವಾಗಿನಷ್ಟು ಜನ ಕೂಡ ಕಾಂಪಿಟೇಷನ್ ಕೂಡ ಜಾಸ್ತಿ ಇರಲಿಲ್ಲ, ಜನ ಕೂಡ ಕಮ್ಮಿ ಜನ ಬರೀತಾ ಇದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ನ. ಬಟ್ ಇವಾಗ 10 ವರ್ಷ ನೋಡಿ ಆದಮೇಲೆ 2015-25 ಬಂದಾಗ ಕಾಂಪಿಟೇಷನ್ ಕಟ್ ಥ್ರೂ ಕಾಂಪಿಟೇಷನ್ ಇದೆ. ಓಕೆ, ರಿಸೋರ್ಸಸ್ ಕೂಡ ಪ್ಲೆಂಟಿ ರಿಸೋರ್ಸಸ್ ಅವೈಲೇಬಲ್ ಇದೆ ಫ್ರೀ ಆಗಿ. ಆ್ಯಂಡ್ ತುಂಬ ಜನ ಪ್ರೈವೇಟ್ ಬಿಟ್ಟು ಆಫ್ಟರ್ ಕೋವಿಡ್ ಆ್ಯಂಡ್ ಆಲ್ ಪ್ರೈವೇಟ್ ಬಿಟ್ಟು ಜಾಸ್ತಿ
ಗೌರ್ಮೆಂಟ್ ಎಕ್ಸಾಮ್ ಬಗ್ಗೆ ಸೆಕ್ಯೂರಿಟಿ ಅದನ್ನೆಲ್ಲ ಗಮನಿಸ್ಕೊಂಡು ಗೌರ್ಮೆಂಟ್ ಎಕ್ಸಾಮ್ ಬರೋಕ್ಕೆ ಜಾಸ್ತಿ ಬಂದಿದ್ದಾರೆ. ಅದರಿಂದ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ ಅನ್ನೋ ಫ್ಯಾಕ್ಟರ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ಯಾಕ್ಟರ್ ಏನಂತಂದರೆ ವೇಕೆನ್ಸಿ ಇಂಪ್ಯಾಕ್ಟ್ ಅಂತ. ಈ 2015-16ರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ನಾನು ಹೇಳಿದೆ 20 ಪೋಸ್ಟ್ಗಳು ಇತ್ತು RPCಗೆ ಅಂತ. ಈ ಸರಿ 2025 ನೋಡಿದರೆ RPCಗೆ ಎಷ್ಟು ಪೋಸ್ಟ್ ಇದೆ? 50 ಪೋಸ್ಟ್ ಇದೆ. ಓಕೆ, ಟೋಟಲ್ ಎಷ್ಟು ಇನ್ಕ್ರೀಸ್ ಆಯಿತು? 150% ಜಂಪ್ ಆಗಿದೆ ಲಾಸ್ಟ್ ಟೈಮ್ಗಿಂತ ಇನ್ 10 years ಆಫ್ ಟೈಮ್ ಫ್ರೇಮ್. ಸೊ ಇವಾಗ ನಮಗೆ ಗೊತ್ತಿರೋ ಹಾಗೆ ಯಾವಾಗಲೂ ವೇಕೆನ್ಸೀಸ್ ಜಾಸ್ತಿ ಆದಾಗ ಕಟ್ ಆಫ್ ರೆಡ್ಯೂಸ್ ಆಗುತ್ತೆ ಅನ್ನೋದು ಒಂದು ಬೇಸಿಕ್. ಓಕೆ, ಬಟ್ ಯಾವಾಗ? ಕಾಂಪಿಟೇಷನ್ ಕಾನ್ಸ್ಟೆಂಟ್ ಇದ್ದಾಗ. ಬಟ್ ಇಲ್ಲಿ ನಮಗೆ ಗೊತ್ತಿದೆ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್ ಹಿಯರ್. ಅದಕ್ಕೆ ವಿ ಶುಡ್ ಕನ್ಸಿಡರ್ ದಿಸ್ ಫ್ಯಾಕ್ಟರ್ ಆಲ್ಸೋ. ಓಕೆನಾ? ನೆಕ್ಸ್ಟ್ ಹೇಳಿರುವ ಹಾಗೆ ಸುಮಾರು ಬೇರೆ ಬೇರೆ ಚಾನಲಲ್ಲಿ ಪೋಲ್ಸ್ನ ಕಂಡಕ್ಟ್ ಮಾಡಿದ್ದಾರೆ IEO ಎಕ್ಸಾಮ್ಗೆ. ಅದರಲ್ಲಿ ಹತ್ತತ್ರ ನೋಡುವಾಗ 4,000 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಜಾಸ್ತಿ ವೋಟ್ಸ್ ನಾನು ಗಮನಿಸಿರೋ ಹಾಗೆ ಬಂದಿದ್ದು, ಮೆಜಾರಿಟಿ ವೋಟ್ಸ್ ಫಾಲ್ ಆಗಿರೋದು 100 to 120 ರೇಂಜಲ್ಲಿ. ಓಕೆ, ಸೊ ತುಂಬ ಜನ ಕ್ಯಾಂಡಿಡೇಟ್ಸ್ ದೆ ಫಾಲ್ ಇನ್ ದ ರೇಂಜ್ ಆಫ್ 100 to 120 ಆ್ಯಂಡ್ 140 ಅಬೋವ್ ಇರೋರು ತುಂಬ ಕಮ್ಮಿ ಇದ್ದರು. ಸೊ ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ನಿಮ್ಗೆ ಅನ್ನಿಸ್ತಿರ್ಬೋದು ಯಾಕೆ ಪೋಲ್ ಡೇಟಾ ಹಾಕಿಲ್ಲ ಅಂತ. ಬಿಕಾಸ್ ನಾನು ಪರ್ಸ್ನಲಿ ಕಂಡಕ್ಟ್ ಮಾಡಿಲ್ಲ, ಬೇರೆಯವ್ರ ವರ್ಕ್ನ ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರ. ಸೊ ನಾನು ಅದನ್ನು ವರ್ಬಲ್ ಆಗಿ ಹೇಳ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ ಜಸ್ಟ್ ಕಾಪಿ ಪೇಸ್ಟಿಂಗ್ ಇಟ್. ಓಕೆ, ಸೊ ನೆಕ್ಸ್ಟ್ ಬಂದು ನಾವು ಸುಮಾರು ಜನ ಸ್ಟೂಡೆಂಟ್ಸ್ ಜೊತೆಗೆ ಮಾತಾಡಿದಾಗ ಗೊತ್ತಾಗಿರೋದೇನೆಂದರೆ, ಕೆಲವು ಜನಕ್ಕೆ ಪೇಪರ್ ಈಸಿ ಅನಿಸಿತ್ತು. ಓಕೆ, ಕೆಲವು ಜನಕ್ಕೆ ಮಾಡ್ರೇಟ್ ಅನಿಸ್ತು, ಕೆಲವು ಜನಕ್ಕೆ ಟಫ್ ಅನ್ನಿಸ್ತು. ಬಟ್ ತುಂಬ ಜನ ಹೇಳಿರೋ ಪ್ರಕಾರ ಪೇಪರ್ ವಾಸ್ ಈಸಿ ಟು ಮಾಡ್ರೇಟ್ ಬಟ್ ಲೆಂತಿ ಇತ್ತು ಪೇಪರ್ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಲೆಂತಿ ಯಾಕಿತ್ತು, ಟೈಮ್ ಕನ್ಸ್ಯೂಮಿಂಗ್ ಯಾಕಿತ್ತು ಅಂದರೆ, ತುಂಬ ಕ್ವೆಶನ್ಸ್ ಪೇಪರ್ 1ಅಲ್ಲಿ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಇತ್ತು. ಅದರಲ್ಲಿ ಲಾಜಿಕಲ್ ರೀಸನಿಂಗ್ಗೆ ಜಾಸ್ತಿ ಹೊತ್ತು ತೊಗೊಂಡು ಸಾಲ್ವ್ ಮಾಡೋವಂಥ ಕ್ವೆಶನ್ಸ್ ಜಾಸ್ತಿ ಇತ್ತು, ರೈಟ್? ಅದಕ್ಕೆ ತುಂಬ ಜನ ಸ್ಟೂಡೆಂಟ್ಸಿಗೆ ಏನು ಅನ್ನಿಸ್ತು, ಪೇಪರ್ ಲೆಂತ್ ಇದೆ, 1.5 hour ಸಾಲ್ವ್ ಮಾಡಬೇಕಾಗಿತ್ತು ಟೋಟಲ್ ಪೇಪರ್ನ. ಅದಕ್ಕೆ ಪೇಪರ್ ಲೆಂತಿ ಅನಿಸಿತು ಅಥವಾ ಟೈಮ್ ಕನ್ಸ್ಯೂಮಿಂಗ್ ಅನ್ನಿಸ್ತು. ಜಾಸ್ತಿ ಕ್ವೆಶನ್ಸ್, ನಂಬರ್ ಆಫ್ ಕ್ವೆಶನ್ಸ್ ಅಟೆಂಪ್ಟ್ ಮಾಡೋದ್ರಲ್ಲಿ ಕಷ್ಟ ಅನ್ನಿಸ್ತು ಅಂತ ಕೇಳ್ಪಟ್ಟೆ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಫ್ಯಾಕ್ಟರ್ ಯು ಹ್ಯಾವ್ ಟು ಕನ್ಸಿಡರ್. ಓಕೆ, ಸೊ ಈ ಥರ ಹಲವಾರು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ನಮಗೆ ಅನಿಸಿರೋ ಪ್ರಕಾರ ಕಟ್ ಆಫ್ ಎಷ್ಟಿರ್ಬೋದು ಅಂತಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈ ಎಕ್ಸಾಮಲ್ಲಿ ಜನರಲ್ ಮೆರಿಟ್ ಅವ್ರಿಗೆ ಇಟ್ ಫಾಲ್ಸ್ ಬಿಟ್ವೀನ್ 125 to 135. ಅಗೇನ್ ಇವಾಗ ಜನರಲ್ ಮೆರಿಟ್ ಅಂದರೆ ಅದು ಜನರಲೈಸ್ ಮಾಡ್ತಾ ಇದ್ದೀನಿ. ಜನರಲ್ ಮೆರಿಟಲ್ಲಿ ಅಗೇನ್ ಸಬ್ ಕ್ಯಾಟಗರೈಸೇಷನ್ ಬರ್ಬೋದು. ವಿಮೆನ್, ರೂರಲ್, XMP ಈ ಥರ ಎಲ್ಲ ಸಬ್ ಕ್ಯಾಟಗರೈಸೇಷನ್ ಬರ್ಬೋದು. ಬಟ್ ಇದರಲ್ಲಿ ಎಲ್ಲ ಕ್ಯಾಟಗರೀಸ್ ಇನ್ಕ್ಲೂಡೆಡ್ ಇರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಮಿನಿಮಮ್ ವೇರಿ ಆಗ್ತಾ ಇರೋದು, ಆ ವೇರಿಯೇಷನ್ ಕೊಟ್ಟಿರೋದು. ಸೊ ಇಫ್ ಯು ಆರ್ ಫಾಲಿಂಗ್ ಅಂಡರ್ ದಿಸ್ ರೇಂಜ್, ನೀವು ಸೇಫ್ ಇದ್ದೀರಾ, ಯು ಆರ್ ಅಂಡರ್ ಸೇಫ್ ಸ್ಕೋರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಜನರಲ್ ಅವ್ರಿಗೆ ಇಟ್ ಈಸ್ 125 to 135, ಕ್ಯಾಟಗರಿ 1 ಅವ್ರಿಗೆ 122 to 128, 2A 2B ಎರಡಕ್ಕೂ 120 to 125 ಕನ್ಸಿಡರ್ ಮಾಡ್ಬೋದು. 3A 3B ಅವರಿಗೆ 115 to 120 ಕನ್ಸಿಡರ್ ಮಾಡ್ಬೋದು. SC ST ಕ್ಯಾಟಗರಿ, SC ಕ್ಯಾಟಗರಿ ಅವರಿಗೆ 110 to 115 ಇರ್ಬೋದು. ST ಕ್ಯಾಟಗರಿ ಅವರಿಗೆ 98 to 110 ಇರ್ಬೋದು. ದಿಸ್ ಈಸ್ ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ದ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಕಂಡಕ್ಟೆಡ್ ಇನ್ 2025. ಓಕೆ, ಸೊ ಇಷ್ಟನ್ನೆಲ್ಲ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಚಾನಲಲ್ಲಿ ತರ್ತಾ ಇರೋವಂಥ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇದೆ, ಹೆಲ್ಪ್ಫುಲ್ ಅನ್ನಿಸ್ತಾ ಇದೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕಟ್ ಆಫ್ ಪ್ರೆಡಿಕ್ಷನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.